ದಲ್ಲಿ ಮತ್ತು ಅರಭಾವಿ ಕ್ಷೇತ್ರದಲ್ಲಿ ಅವಿರೋಧ ಆಯ್ಕೆ ಆಗೋ ಸಾಧ್ಯತೆಯಿದ್ದಾವೆ. ಸವದತ್ತಿ ಎಲ್ಲೂ ಆಗುವ ಸಾಧ್ಯತೆಯಿದ್ದಾವೆ. ಯರಗಟ್ಟಿಯಲ್ಲಿದ್ದಾವೆ, ಚಿಕ್ಕೋಡಿಯಲ್ಲಿದ್ದಾವೆ ಅಂಥೇಳಿ ಹೇಳ್ತಾ ಇದ್ದಾರೆ. ಆದರೆ ಪೂರ್ಣ ರಿಸಲ್ಟ್ ಬರುವವರೆಗೆ ಮಾತ್ರ ಇದನ್ನು ನಾವು ಯಾರೂ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಇಂದ ನಾಳೆ 2 ದಿನದಲ್ಲಿ ಸ್ಪಷ್ಟ ಚಿತ್ರ ಬಂದ ಅವಿರೋಧ ಎಷ್ಟಾಗ್ತಾರೆ, ಗೆಲ್ಲೋರು ಎಷ್ಟು ಅಂತೇಳಿ. ಇಬ್ಬರು ಎರಡೂ ಕಡೆ ಒಂದು ಲೆಕ್ಕದ ಪ್ರಕಾರ ಅಲ್ಲಿಯ ಅವರ ಪರ ಇದ್ದಂಥವ್ರು, ಇಲ್ಲಿಯ ಇವ್ರ ಪರ ಇದ್ದಂಥವ್ರು, ಇವರು ಸಹಿತ 5-6 ಥರ ಬಂದು ನಿಲ್ತಾ ಇದ್ದಾರೆ. 9 ಅನ್ನುವಂಥ ಏನು ಮ್ಯಾಜಿಕ್ ಫಿಗರ್ ಅದಲ್ಲ, ಆ ಫಿಗರ್ಗೆ ಇನ್ನೂ ದೂರದ ಇಲ್ಲಿಯೂ ಸಹಿತ ಅನ್ನುವಂಥ ಮಾತುಗಳು. ಅದೇ ಕಾಲಕ್ಕೆ ಕತ್ತಿಯವ್ರದ್ದು ಸಹಿತ 6-7 ಥರ ಬಂದು ನಿಲ್ತಾ ಇದ್ದ, ಇನ್ನೂ 2 ಕಡಿಮೆ ಬೀಳ್ತಾ ಇದ್ದಾವೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಜೊತೆಗೆ ಏನಾಗಿದೆಪ್ಪ ಅಂತಂದರೆ, ಕತ್ತಿ ಮತ್ತು ಅದೇ ಕಾಲಕ್ಕೆ ಹಿಂದಿನ ಚುನಾವಣೆಯಲ್ಲೇ ಸೋತ ಗೆದ್ದ ಅಭ್ಯರ್ಥಿಗಳಿಬ್ಬರು ಒಂದಾಗಿದ್ದಾರೆ. ಸೌದಿಯವರು, ಲಕ್ಷ್ಮಣ್ ಸೌದಿ ಮತ್ತು ಅವರು ಎಲ್ಲ ಕೂಡಿದ್ರೆ ನಾವು 8-9 ಆಗ್ತೀವಿ ಅನ್ನೋಂಥ ಭರವಸೆ ಅಲ್ಲಿ ಮೂಡ್ತಾ ಇದೆ ಅನ್ನೋಂಥ ವಾತಾವರಣ ಕ್ರಿಯೇಟ್ ಆಗ್ತಾ ಇದ್ದಾವೆ. ಹೀಗಾಗಿ ಯಾವುದೇನಾಗ್ಬೋದು, ಅದಕ್ಕೆ ಕೊನೆಯ ಕ್ಷಣದಲ್ಲಿ ಏನೂ ಆಗ್ಬೋದು ತಿಳ್ಕೊಂಡು ಚಂದ್ರರಾಜ್ ಶೆಟ್ಟಿ ಅವರು ಇಳಿಸಿದ್ರ ಜಾರಕಿಹೊಳಿ ಅವರು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕೆಂದ್ರೆ ಗೇಮ್ ಇರೋದು, ಪೊಲಿಟಿಕಲ್ ಗೇಮ್. ಇದರಲ್ಲಿ ಎಷ್ಟು ಸಾಧ್ಯ ಇದ್ರೂ ಹೇಗಾದರೂ ಆಗಲಿ ಯುದ್ಧ ಮತ್ತು ಪ್ರೀತಿಯಲ್ಲಿ ಏನಾದರೂ ಗೆಲ್ಲೇಬೇಕಾಗಿರ್ತದೆ, ಗೆಲ್ಲುವಷ್ಟು ಮುಖ್ಯ ಇರ್ತದೆ. ಗೆದ್ದ ಮೇಲೆ ಅದು ಬೇರೆ ವಿಷಯ. ಆ ದೃಷ್ಟಿ ಇಟ್ಕೊಂಡು ಇವತ್ತು ಒಂದು ಪ್ರಬಲವಾದಂಥ ಸ್ಪರ್ಧೆ ನಿರ್ಮಾಣ ಆಗ್ಯದ. ಅದು ಯಾವುದೇ ಕ್ಷಣದಲ್ಲಿ ಹತ್ತಬೇಕಾದ್ರು ಹೊರಡ್ಬೋದು ವಿಜಯಲಕ್ಷ್ಮಿ. ಆದರೆ ಒಂದು ಮಾತು ಇನ್ನೊಂದು ಮಾತು ಹೇಳಬೇಕಾಗಿದೆ, ಯಾರೇ ಗೆಲ್ಲಿ ಯಾರೇ ಸೋರಲಿ, ಒಂದು ಪ್ರಬಲವಾದ ವಿರೋಧ ಪಕ್ಷ ಮಾತ್ರ ಇಲ್ಲಿ ಹುಟ್ಕೊಳ್ತದೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಇದು ಭಾಳ ಮಹತ್ವದ. ಯಾಕೆ ನೀವು ಸೋಲ್ಬೋದು, ಯಾವ್ಯಾವ ಜಾರಕಿಹೊಳಿ ಸೋಲ್ಬೋದು, ಕತ್ತಿ ಭಾಗದವರು ಸೋಲ್ಬೋದು. ಅವ್ರು ಹೇಳ್ಬೋದು ಇಲ್ಲ ನಮ್ದು ಯಾವುದೂ ಇಲ್ಲ, ನಾವು ಒಬ್ಬರೇ ಪ್ರಯತ್ನ ಮಾಡ್ತೀವಿ, ಅವರು ಹೇಳ್ಬೋದು ಕತ್ತಿಯವರು, ಇವರು ಹೇಳ್ಬೋದು. ಇವ್ರು ಪೆನಾಲ್ಟಿ ಮಾಡೇ ಬಿಟ್ಟಿದ್ದಾರೆ, ಪ್ರಶ್ನೆನೇ ಇಲ್ಲ. ಅದಕ್ಕಾಗಿ ಒಂದು ವೇಳೆ ಏನೂ ಹೇಳಿದ್ರು ಸಹಿತ ಇಲ್ಲಿ ಸ್ಪಷ್ಟ ಆಗುವಂಥದ್ದು, ಒಂದು ವಿರೋಧ ಪಕ್ಷ ಯಾರೋ ಆಗಲಿ ವಿರೋಧಗಳು ಪ್ರಬಲರಾಗ್ಯಾರ ಬೆಳಗಾವಿ ಜಿಲ್ಲಾ ಮಟ್ಟದಲ್ಲ. ಸಪೋಸ್ ಜಾರಕಿಹೊಳಿ ಅವರು ಬೆಳಗಾವಿ DCC ಬ್ಯಾಂಕ್ ಅಂತ ನಮ್ಮ ಕಬ್ಜಾಗೆ ತೆಗೆದುಕೊಂಡ್ರೆ ನಿಶ್ಚಿತವಾಗಿಯೂ DCC ಬ್ಯಾಂಕಿನ ಈ ಕಬ್ಜಾದಿಂದಾಗಿ ಒಂದು ರಾಜ್ಯ ರಾಜಕಾರಣದಲ್ಲಿ ಪ್ರಮುಖವಾದ ಬದಲಾವಣೆ ಕಾರಣೀಕರ್ತರಾಗ್ತಾರೆ ಅನ್ನೋದು ಅಷ್ಟ ಸತ್ಯದ. ಇಲ್ಲಾಂದ್ರೆ ಇನ್ನೊಬ್ಬ ಪ್ರಬಲ ನಾಯಕ ಜಾರಕಿಹೊಳಿ ವಿರೋಧವಾಗಿ ಕತ್ತಿ ಅಥವಾ ನಮ್ಮ ಸೌದಿ ಇವ್ರು ಎದ್ದು ಬರೋ